ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಹಣದ ವಿಚಾರವಾಗಿ ಅಂದ್ರೆ ಮನಿ ಫ್ಲೋ, ಇನ್ಸ್ಟೆಂಟ್ ಮನಿ ಬ್ಲಾಕೇಜ್, ಮತ್ತೆ ಇದಷ್ಟೇ ಅಲ್ಲದೆ ನಾವು ಸಾಕಷ್ಟು ನಮ್ಮ ಸನಾತನ ಧರ್ಮದ ಒಂದು ಲಕ್ಷ್ಮಿ ಮಂತ್ರಗಳು, ಯಂತ್ರಗಳು, ತಂತ್ರ, ಸಾಕಷ್ಟು ರೆಮಿಡೀಸ್ಗಳನ್ನ ವೇದಿಕಾ ನಯನ ಕಾನ್ಶಿಯಸ್ ಐಸ್ ಚಾನಲ್ ಅಲ್ಲಿ ನಾನು ಸಾಕಷ್ಟು ರೆಮಿಡೀಸ್ನ ಕೊಡ್ತಾ ಬರ್ತಾ ಇದ್ದೀನಿ. ಅದರಲ್ಲೂ ಕೂಡ ಇನ್ಸ್ಟೆಂಟ್ ಆಗಿ ವರ್ಕ್ ಆಗೋ ಅನ್ನೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಾವು ಯಾವುದೇ ಒಂದು ಸ್ವಿಚ್ ವರ್ಡು, ಸ್ವಿಚ್ ಫ್ರೇಮು, ಕೋಡು, ಏಂಜಲ್ ನಂಬರ್ ಯಾವುದೇ ಕೊಟ್ಟರು ಕೂಡ ಎಲ್ಲರಿಗೂ ಗ್ರೇಟ್ ರಿಸಲ್ಟ್ ಬಂದಿದೆ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೋ ಎಲ್ಲರಿಗೂ ಗ್ರೇಟ್ ರಿಸಲ್ಟ್ ಬಂದಿದೆ. ಅದರಲ್ಲಿ ತುಂಬಾ ಜನ ಕೇಳಿದ್ರು ಇನ್ಸ್ಟೆಂಟ್ ಆಗಿ ಮತ್ತೆ ಏನಾದರೂ ರೆಮಿಡೀಸ್ನ ಕೊಡಿ ಅಂತ ಹೇಳಿ. ಸೊ ಇವತ್ತು ನಾನು ತಗೊಂಡು ಬಂದಿರೋ ಅಂಥದ್ದು ಯಾವುದು ಸ್ವಿಚ್ ವರ್ಡ್ ಅಂತ ಹೇಳಿದ್ರೆ, ಇದಕ್ಕೆ ಯಾವ ರಿಸ್ಟ್ರಿಕ್ಷನ್ನು ಇಲ್ಲ. ಓಡಾಡ್ತಾ ಮಾತಾಡ್ತಾ ಹೇಗಿರ್ತಿರೋ ಹಾಗೆ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗ್ಬೋದು. ಹಾಗೆ ಯಾವ ದಿನ ಏನೂ ಬೇಕಾಗಿಲ್ಲ, ಹಾಗೆ ಎಷ್ಟೊತ್ತು ಏನು ಬೇಕಾಗಿಲ್ಲ. ಇಷ್ಟೇ ಸಮಯ ಅಂದ್ರೆ ನಾವು ಹೇಳ್ತೀವಲ್ಲ 21 ಟೈಮ್ಸ, 48 ಟೈಮ್ಸ, 54 ಟೈಮ್ಸ, ಇದು ಯಾವುದೂ ಅಲ್ಲ. ನಾನು ಹೇಳ್ತಾ ಇರುವಂಥದ್ದು ಹೋಗ್ತಾ ಬರ್ತಾ ನೀವು ನಾನು ಕೊಡುವಂಥ ಈ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ ನೋಡಿ, ನಿಮ್ಮ ಒಂದು ಮನಿ ಫ್ಲೋ ಯಾವ ರೀತಿ ನಡೆಯುತ್ತೆ ಅಂತ, ಯಾವ ಒಂದು ಬ್ಲಾಕೇಜು ಇಲ್ಲಿಂದ ನಿಮಗೆ ಆ ಒಂದು ಒಳ್ಳೆ ದಾರಿನೇ ನಿಮಗೆ ಸಿಗುತ್ತೆ. ಸೊ ಮನಿ ಬ್ಲಾಕೇಜ್ ಅನ್ನುವಂಥದ್ದು ಕೆಟ್ಟ ದೃಷ್ಟಿಯಿಂದಲೂ ಸಾಕಷ್ಟು ಜನರಿಗೆ ಮನಿ ಬ್ಲಾಕೇಜ್ ಬಂದಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಗೊತ್ತಾ, ನಾವು ಇದನ್ನ ಹೇಳ್ಕೊಡೋದ್ರಿಂದ ನಮ್ಮಲ್ಲಿ ಇರುವಂತ ನೆಗೆಟಿವ್ ಫ್ರೀಕ್ವೆನ್ಸಿ ಹೊರಟೋಗಿ ಪಾಸಿಟಿವ್ ಆಗಿ ನಮ್ಮಲ್ಲಿ ಒಂದು ಫ್ರೀಕ್ವೆನ್ಸೀಸೇ ಚೇಂಜ್ ಆಗ್ತಾ ಹೋಗುತ್ತೆ, ನಮ್ಮ ಔರಾ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಯಾವಾಗ ಮೆಂಟಲಿ ನಾವು ಇದನ್ನೆಲ್ಲ ಚಾಂಟ್ ಮಾಡ್ತಾ ಹೋಗ್ತೀವೋ ನಮ್ಮ ಫಿಸಿಕಲಿ ಇರೋಂಥ ಒಂದು ನೆಗೆಟಿವ್ ಎಲ್ಲ ಹೊರಟೋಗಿ ಪಾಸಿಟಿವಿಟಿ ಎಂಟರ್ ಆಗಿ ನಮಗೆ ಏನಾಗುತ್ತೆ, ಒಂದು ರಿಸೀವಿಂಗ್ ಒಂದು ಪವರ್ ಎಂಟರ್ ಆಗುತ್ತೆ. ನಮ್ಮ ದೇಹದಲ್ಲಿ ಒಂದು ರಿಸೀವಿಂಗ್ ಪವರ್ ಎಂಟರ್ ಆಗುತ್ತೆ. ಈ ಒಂದು ರಿಸೀವಿಂಗ್ ಪವರ್ ಎಂಟರ್ ಆಗಬೇಕು ಅಂತ ಹೇಳಿದ್ರೆ ಬನ್ನಿ, ಹಾಗಿದ್ರೆ ಯಾವ ಒಂದು ನಾನು ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗ್, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್, ಬಿಗ್ ಅಂಡ್ ಸ್ಮಾಲ್. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ರಿಸೀವ್, ಫ್ಲೋ, ಅಲೋ, ಕಟ್ ರಿಸೀವ್, ಅಲೋ, ಫ್ಲೋ ಅಂತ ಇದೆ. ರಿಸೀವ್ ಮಾಡ್ಕೊಳ್ಳಿ, ಅಲೋ ಮಾಡ್ಕೊಳ್ಳಿ, ಮತ್ತೆ ನಿರಂತರವಾಗಿ ಫ್ಲೋ ಆಗ್ತಾ ಇರಲಿ ಅಂತ ಹೇಳಿ. ಓಕೆ, ರಿಸೀವ್, ಅಲೋ, ಫ್ಲೋ, ಈ ಒಂದು ಫ್ರೇಮ್ ಏನ್ ಕೊಟ್ಟಿದ್ದೀನಿ ಅಲ್ವಾ ಸ್ವಿಚ್ ವರ್ಡ್, ತುಂಬಾ ಪವರ್ಫುಲ್ ಆಗಿ ಹಾಗೂ ಇನ್ಸ್ಟೆಂಟ್ ಆಗಿ ಇದು ವರ್ಕ್ ಆಗುವಂಥದ್ದು. ಹಾಗಾದ್ರೆ ಬೇಗ ಅಫರ್ಮೇಷನ್ಸ್ ನ ನೋಡ್ಬಿಡೋಣ ಬನ್ನಿ. ಫಾರ್ ಎಕ್ಸಾಂಪಲ್, ನಾವಿವಾಗ ಮನೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಮನೆ ತಗೊಳ್ಳೋದು ಅಥವಾ ಕಟ್ಟೋದು ಅದು ನಿಮ್ಮ ಒಂದು ವಿಶು, ಹಾಗೆ ನಿಮ್ಮ ಒಂದು ಏನಿದೆ ಆಸೆ ಆಕಾಂಕ್ಷೆ
ಡ್ರೀಮ್ಸ್ ಡಿಸೈರ್ಸ್ ಅಂತೀವಲ್ಲ, ಅದು ನಿಮ್ಮ ಪ್ರಕಾರ ನೀವು ತಗೊಳ್ಳಿ. ನಾನಿಲ್ಲಿ ಎಕ್ಸಾಂಪಲ್ ಆಗಿ ನಾನು ಒಂದು ಮನೆ ತಗೊಳ್ಬೇಕು, ನನ್ನ ಹತ್ರ ಕಡಿಮೆ ಬಡ್ಜೆಟ್ ಇದೆ, ಆದರೆ ಅಲ್ಲಿ ನಾವು ಬಂದಿರುವಂಥದ್ದು ತುಂಬಾ ಒಂದು ಸ್ವಲ್ಪ ನಮ್ಮ ಬಡ್ಜೆಟ್ಗಿಂತ ಜಾಸ್ತಿ ಇದೆ. ಆದರೆ ನನಗೆ ಆ ಮನೆ ತಗೊಳ್ಬೇಕು ಅಂತ ಹೇಳಿದಾಗ ನೀವೇನ್ ಮಾಡಬೇಕು, ನೀವು ಆ ಒಂದು ಮನೆಯನ್ನ ತಗೊಳ್ಬೇಕು ಅನ್ನುವಂಥದ್ದನ್ನ ಮೈಂಡಲ್ಲಿ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಬೇಕು. ನಾನು ಅಲ್ಲೇ ಮನೆ ತಗೊಳ್ಬೇಕು, ಅದೇ ಮನೆ ನಾನು ತಗೊಳ್ಬೇಕು, ನೋಡ್ಲಿಕ್ಕೆ ಒಂದು ಅಟ್ಮಾಸ್ಫಿಯರು, ಏರಿಯಾ, ಲೊಕೇಶನ್ನು, ಆ ಒಂದು ನಿಮ್ಗೆ ಇಷ್ಟು ಬೆಡ್ರೂಮ್ ಇರಬೇಕು, ವಾಸ್ತು ಪ್ರಕಾರ ಹೀಗಿರಬೇಕು, ಇಷ್ಟು ಬಡ್ಜೆಟ್ ಅಲ್ಲಿ ಆಗಬೇಕು, ಇದು ಎಲ್ಲದನ್ನು ನೀವು ನೋಡ್ಕೊಂಡು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ನೀವೇನ್ ಮಾಡಬೇಕು, ನನ್ನ ಹತ್ರ ಇವಾಗ ಮನಿ ಇದನ್ನ ತಗೊಳ್ಳಕ್ಕೆ ನನಗೆ ಫ್ಲೋ ಆಗ್ತಾ ಇದೆ ಅಂತ ಹೇಳಿ ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ರಿಸೀವ್ ಅಲೋ ಫ್ಲೋ ಅಂತ ಹೇಳಿ ನೀವೇನ್ ಮಾಡ್ಬೇಕು, ಮನಿ ನನ್ನ ಹತ್ರ ಬರ್ತಾನೆ ಇದೆ, ನಾನು ಮನಿನ ರಿಸೀವ್ ಮಾಡ್ತಾ ಇದ್ದೀನಿ, ಅಲೋ ಮಾಡ್ತಾ ಇದ್ದೀನಿ, ಹಾಗೆ ನಿರಂತರವಾಗಿ ಅದು ಫ್ಲೋ ಆಗ್ತಾ ಇದೆ. ರಿಸೀವ್ ಅಲೋ ಫ್ಲೋ ಅಂತ ಹೇಳಿ ಹೋಗ್ತಾ ಬರ್ತಾ, ಕೂತ್ರು ನಿಂತ್ರು ಮಲಗಿದ್ರು ಎದ್ರು, ನೀವು ಇದನ್ನ ಹೇಳ್ತಾ ಹೋಗಿ ನೀವು ಏನನ್ನ ಡ್ರೀಮ್ ಇಟ್ಕೊಂಡಿದ್ದೀರೋ, ಯಾವ ಮನೆ ತಗೊಳ್ಬೇಕು ಅಂತ, ಅದೇ ಮನೆಯನ್ನ, ಅದೇ ತರ ಮನೆಯನ್ನ ತಗೊಳ್ಲಿಕ್ಕೆ ನಿಮಗೆ ದುಡ್ಡು ಯಾವ ರೀತಿ, ಯಾವ ಕಡೆಯಿಂದ, ಯಾರ ಮುಖಾಂತರ ಬಂದು ನಿಮ್ಮನ್ನ ಸೇರುತ್ತೋ ಹೇಳಕ್ಕಾಗಲ್ಲ. ಹಾಗೆ ಇದನ್ನ ನೀವು ಅದಷ್ಟೇ ಅಲ್ಲ, ಯಾವುದೋ ಒಂದು ಡಿಸೈರ್ ಕಾರ್ ಇದೆ ಅಂತ ತಿಳ್ಕೊಳ್ಳಿ, ಬೈಕ್ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೂ ಕೂಡ ನೀವು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ನಾನು ಇದನ್ನ ತಗೊಳ್ಬೇಕು, ನನಗೆ ಇನ್ಸ್ಟೆಂಟ್ ಮನಿ ನನ್ನ ಹತ್ರ ಬಂದಿದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ನೀವು ಆ ಇಂಟೆನ್ಷನ್ ಇಟ್ಕೊಂಡು ನಾನು ಕೊಟ್ಟಿರುವಂತ ಈ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಅಷ್ಟೇ ಅಲ್ಲ, ಯಾವುದೋ ಒಂದು ಗೋಲ್ಡು, ಜ್ಯುವೆಲ್ಸು ತಗೊಳ್ಬೇಕಾಗಿದೆ, ಸೈಟ್ ತಗೊಳ್ಬೇಕಾಗಿದೆ, ಈ ಥರದ್ದು ಯಾವುದೆಲ್ಲ ನೀವು ತಗೊಳ್ಬೇಕು ಅಂದ್ಕೊಂಡಿದ್ದೀರೋ, ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಹೊಸತು ನನ್ನಲ್ಲಿ ಬರಬೇಕು. ಈಗೆಲ್ಲ ನೋಡಿ, ಮೊಬೈಲ್ ತಗೊಳ್ಳೋದು ಕೂಡ ಅದು ಇಲ್ಲ, ನನಗೆ ಇದೇ ಥರ ಮೊಬೈಲ್ ಬೇಕು ಅಂತ ಹೇಳಿ ಯಾರ್ಯಾರಿಗೆಲ್ಲ ನಿಮಗೆ ಡ್ರೀಮ್ ಅಂಡ್ ಡಿಸೈರ್ಸ್ ಇಟ್ಕೊಂಡಿದ್ದೀರೋ ಅವರು ಕೂಡ ಇದನ್ನ ನೀವು ಓವರ್ ಆಲ್, ಇದು ದೊಡ್ಡದಾಯ್ತು, ನನಗೆ ಸಣ್ಣದು ಯಾವುದೋ ಒಂದು ತಗೊಳ್ಬೇಕಪ್ಪ, ನನಗೆ ತಕ್ಷಣ ನನಗೆ ಯಾವುದೋ ಒಂದು ಹೋಗ್ಬೇಕು, ನಾನೊಂದು ಒಳ್ಳೆ ಡ್ರೆಸ್ ತಗೊಳ್ಬೇಕು ನಾನು ಅಂದಾಗ್ಲೂ ಕೂಡ ನೀವು ಈ ಒಂದು ನಾನು ಕೊಟ್ಟಿರುವಂತ ಸ್ವಿಚ್ ವರ್ಡ್ ಅನ್ನ ಜಸ್ಟ್ 2 ದಿನ ಚಾಂಟ್ ಮಾಡಿ, 3ನೇ ದಿನ ನಿಮಗೆ ಗೊತ್ತಿಲ್ಲದಾಗೆ ನಿಮಗೆ ಯಾವ್ದು ಬೇಕೋ ಆ ಡ್ರೆಸ್ನ ತಗೊಂಡು ಬಂದಿರ್ತೀರಿ. ಓಕೆ, ಸೊ ಹಾಗೇನೆ ಏನೇನೆಲ್ಲ ನೀವು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಮೈಂಡ್ ಅಲ್ಲಿ ಇಂಟೆನ್ಷನ್, ಎಷ್ಟು ಜನ ನೀವು ಕಾಮೆಂಟ್ ಅಲ್ಲಿ ಕೇಳ್ತೀರಿ ಇದನ್ನ ಅಫರ್ಮೇಶನ್ ಹೇಗೆ ಹಾಕೋಬೇಕು ಅಂತ. ಅಫರ್ಮೇಶನ್ಸ್ ಅಂದ್ರೆ ಯಾವ ಟಾಪಿಕ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಇದು ಬೇಕು ಅಂತ ಅನ್ಕೊಂಡಿರ್ತೀರೋ ಅದ್ರ ಬಗ್ಗೆ ಒಂದು 4-5 ಲೈನ್ ಅಲ್ಲಿ ನೀವು ಹೇಳ್ಕೊಳ್ಬೇಕಾಗುತ್ತೆ. ಅದನ್ನೇ ನಾವು ಅಫರ್ಮೇಶನ್ಸ್ ಅಂತ ಕರೆಯುವಂಥದ್ದು. ಒಂದು ಸಂಕಲ್ಪ ಮಾಡ್ಕೊಳ್ತೀರಿ, ಸೊ ಅದನ್ನೇ ನಾವು ಅಫರ್ಮೇಶನ್ಸ್ ಅಂತ. ಈಗ ನಾನು ಹೇಳಿದೆ ಅಲ್ವಾ, ಈ ಮನೆ ತಗೊಳ್ಬೇಕು, ನಾನು ಅಲ್ಲೇ ತಗೊಳ್ಬೇಕು, ಹೀಗೆ ವಾಸ್ತು ಇರಬೇಕು, ಇದೇ ಲೊಕೇಶನ್ನು, ಇಷ್ಟೇ ಬಡ್ಜೆಟ್, ಇದೆಲ್ಲ ಅಫರ್ಮೇಶನ್ಸ್ಗಳೇ. ಸೊ ಹೀಗಿರುವಾಗ ನನ್ನ ಮೊಬೈಲ್ ಹೀಗೆ ಇರಬೇಕು, ಇದೇ ಬ್ರ್ಯಾಂಡ್ ಆಗಿರ್ಬೇಕು, ಇದೇ ಕಲರ್ ಅಲ್ಲಿ ಇರಬೇಕು, ಇಷ್ಟೇ ದಿವಸಕ್ಕೆ ನಾನು ತಗೊಳ್ಬೇಕು ಅಂತ ಹೇಳ್ತೀರಲ್ವಾ, ಈ ಒಂದು ಸಂಕಲ್ಪ ಸಮೇತ ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡು ನೀವು ವಿಜುವಲೈಸ್ ಮಾಡ್ತಾ ನಾನು ಕೊಟ್ಟಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ನೀವು ನಿರಂತರವಾಗಿ ಹೇಳ್ತಾ ಹೋಗ್ತೀರಿ ಅಲ್ವಾ, ಆಗ್ಲೇ ನಿಮಗೆ ಈ ಕೊಟ್ಟಿರೋಂತ ಈ ಸ್ವಿಚ್ ವರ್ಡ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಹಾಗೆ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಇದು ತುಂಬಾ ಇನ್ಸ್ಟೆಂಟ್ ಆಗಿ ಬರೋ ಅಂತದ್ದು. ಎಷ್ಟು ಪವರ್ಫುಲ್ ಆಗಿದೆ ಈ ವರ್ಡ್ ಅಂದ್ರೆ, ಈ ಒಂದು ವರ್ಡ್ ನೀವು ಈ ಒಂದು ಶಬ್ದವನ್ನ ಹೇಳ್ಕೊಂಡು ಓಡಾಡಿ, ಈ ಒಂದು ಲೈನ್ ಅನ್ನ ಜಸ್ಟ್ ಹೇಳ್ತಾ ಓಡಾಡಿ ನೀವು, ಇದಕ್ಕೇನು ನಾನು ಅವಾಗಲೇ ಹೇಳಿದಾಗೆ ಯಾವುದೇ ತರದ ಒಂದು ಕಷ್ಟ ಪಡಬೇಕಾಗಿಲ್ಲ. ಇದನ್ನು ಒಮ್ಮೆ ನೀವು ನೋಡ್ಕೊಂಡ್ ಬಿಡಿ. ನಾವು ವಿಡಿಯೋ ಬಂದ ತಕ್ಷಣ ಒಂದ್ ಕಡೆ ಬರ್ದ್ಬಿಟ್ಟು ರಿಸೀವ್ ಅಲೋ ಫ್ಲೋ ಅಂತ ಈಗ ನೋಡ್ಕೊಳ್ಳುವಂಥದ್ದು. ರಿಸೀವ್ ಅಲೋ ಫ್ಲೋ ಎಲ್ಲಿ ಕುತ್ಕೊಳ್ತಿರೋ ಅಲ್ಲಿ ಇಂಟೆನ್ಷನ್ ಇಟ್ಕೊಳ್ಳಿ, ಏನ್ ಬೇಕಾಗಿದೆ ಅದನ್ನ ಇಟ್ಕೊಳ್ಳಿ, ಅದನ್ನ ನಾನು ತಗೊಂಡಿದ್ದೀನಿ ಅಂತ ಹೇಳಿ ರಿಸೀವ್ ಅಲೋ ಫ್ಲೋ ಅಂತ ಕೂತ್ರು ನಿಂತ್ರು ಓಡಾಡಿದ್ರು ಮಲಗಿದ್ರು ಎದ್ರು ಅಂತೀವಲ್ವಾ, ಪದೇ ಇದನ್ನ ಹೇಳ್ತಾ ಮನಸ್ಸಿನಲ್ಲಿ ಯಾವ್ದು ತಗೊಳ್ಬೇಕು ಅನ್ಕೊಂಡಿದ್ದೀರೋ ಅದ್ರ ಬಗ್ಗೆ ನೀವು ಹೇಳ್ತಾ ಹೋಗಿ ನಿಮಗೆ ತುಂಬಾ ಬೇಗ ಇದಕ್ಕೆ ರಿಸಲ್ಟ್ ಬರುತ್ತೆ. ಯಾಕೆ ಅಂದ್ರೆ ಇನ್ಸ್ಟೆಂಟ್ ಆಗಿ ನೀವು ಇದನ್ನ ತಗೊಳ್ತಾ ಇದ್ದೀರಿ. ಇದಕ್ಕೆ ನೀವು ತುಂಬಾ ಒಂದು ಕಷ್ಟ ಪಡಬೇಕು, ಬೆಳಿಗ್ಗೆ ಹೇಳ್ಬೇಕು, ರಾತ್ರಿ ಮಾಡಬೇಕು, ಅಥವಾ ಒಂದು ಎನರ್ಜಿ ಸರ್ಕಲ್ ಮಾಡಬೇಕು, ಇಷ್ಟೊತ್ತೇ ಮಾಡಬೇಕು, 21 ಟೈಮ್ಸ್ ಮಾಡಬೇಕು, 54 ಟೈಮ್ಸ್ ಮಾಡಬೇಕು, ಇದು ಯಾವುದು ಹೇಳ್ತಾ ಇಲ್ಲ ನಾನು.
ಪದೇ ಪದೇ ನೀವು ಊಟ ಮಾಡ್ಬೇಕಾದ್ರೆ, ನೀರು ಕುಡಿಬೇಕಾದ್ರೂ ಹೇಳ್ಕೊಂಡು ಮಾಡ್ತಾ ಹೋಗಿ, ಡ್ರೈವಿಂಗ್ ಮಾಡ್ಬೇಕಾದ್ರೆ, ರೈಡ್ ಮಾಡ್ಬೇಕಾದ್ರೇನು ಇದನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹೋಗಿ, ಸ್ನಾನ ಮಾಡ್ಬೇಕಾದ್ರೂ ಇದನ್ನ ಮನಸ್ಸಲ್ಲಿ ಹೇಳ್ಕೊಂಡು ಮಾಡಿದ್ರು ಕೂಡ ನಿಮಗೆ ನಿಮ್ಮ ಒಂದು ನೆಗೆಟಿವ್ ಥಾಟ್ ಏನಿರುತ್ತೆ, ಆ ಫಿಯರ್ ಏನಿರುತ್ತೆ, ಆ ಒಂದು ಸ್ಯಾಡ್ನೆಸ್ ಏನಿರುತ್ತೆ, ಆ ಒಂದು ನೆಗೆಟಿವ್ ಫ್ರೀಕ್ವೆನ್ಸೀಸ್ ಎಲ್ಲ ಕ್ಲಿಯರ್ ಆಗಿ ಪಾಸಿಟಿವ್ ಆಗಿ ನೀವು ಇನ್ಸ್ಟೆಂಟ್ ಆಗಿ ಈ ಯೂನಿವರ್ಸ್ ಇಂದ ಸಿಗೋ ಅಂತ ಒಂದು ಈ ಪಾಸಿಟಿವಿಟಿನ, ಈ ಒಂದು ಅಬಂಡೆನ್ಸ್ ನ, ಹಣಕಾಸಿನ ವಿಚಾರವಾಗಿ ಇದ್ದಂತ ಒಂದು ಬ್ಲಾಕೇಜ್ ನ ರಿಮೂವ್ ಮಾಡಿಬಿಟ್ಟು ಇದು ನಿಮಗೆ ಅಲೋ ಮಾಡಿ ಕೊಡುತ್ತೆ. ಇದನ್ನ ನೀವು ನಾ ಕೊಟ್ಟಂತ ಈ ಸ್ವಿಚ್ ವರ್ಡ್ ತುಂಬಾ ಜನಕ್ಕೆ ಉಪಯೋಗ ಆಗತ್ತೆ. ಮತ್ತೆ ಇದು ತುಂಬಾ ನೀವು ಸಮಯನೂ ತಗೊಳ್ಳಲ್ಲ, ಹಿಂಗ ಅನ್ನೋದ್ರೊಳಗೆ ರಿಸಲ್ಟ್ ಬರುತ್ತೆ. ಎರಡು ದಿನದಿಂದ 2 ತಿಂಗಳೊಳಗೆ ನೀವು ಅನ್ಕೊಂಡಿರೋದು ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಕೈ ತುಂಬಾ ಹಣ ಬರೋದಂತೂ ಪಕ್ಕ, ನಿಮ್ಮ ಕೈ ತುಂಬಾ ಹಣ ಬರೋದಂತೂ ಪಕ್ಕ. ಸೊ ಹೀಗಾಗಿ ನೀವು ಇದನ್ನ ಹೇಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾ ಕೊಟ್ಟಂತ ಈ ಒಂದು ವಿಡಿಯೋಗೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ತುಂಬಾ ಜನ ಇನ್ಸ್ಟೆಂಟ್ ಮನಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಶೇರ್ ಮಾಡಿ ವಿಡಿಯೋನ. ಹಾಗೆ ಮತ್ತೆ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಟ್ಟಿಗೆ ಬರ್ತಾ ಇದ್ದೀನಿ. ಹೋಗ್ಬರ್ಲಾ? ನಮಸ್ಕಾರ.